ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು VCD ವಿಲ್ ಪವರ್ ಚಾನಲ್. ಈ ಒಂದು ವ್ಲಾಗ್ನ ಮಾಡೋದಕ್ಕೆ ಕಾರಣ ಏನಂತಂದರೆ, ನಿನ್ನೆ ಒಂದು ಸರ್ಪ್ರೈಸ್ ವಿಸಿಟನ್ನು ಕೊಟ್ಟಿದ್ದೆ. ಆ ಸರ್ಪ್ರೈಸ್ ಏನಂತ ಹೇಳ್ಬಿಟ್ಟು ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ತೀನಿ. ಬಟ್ ಅಲ್ಲಿ ಹೋದಾಗ ಏನಾಯಿತು, ಡಿ-ಮಾರ್ಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಡಿ-ಮಾರ್ಟ್ಗೆ ಹೋದ್ವಿ. ಅಲ್ಲಿ ನಾವು ಏನೇನು ಪರ್ಚೇಸ್ ಮಾಡಿದ್ವಿ, ಯಾವ ಥಿಂಗ್ಸ್ನ ತೊಗೊಂಡ್ವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಫಸ್ಟ್ ಒನ್. ಇದು ಏನಂತಂದರೆ, ಇದೇನು ದರ್ಶನ್? ಅದು ಇಂಡಿಕೇಟರ್, ಲೆಡ್ ಇಂಡಿಕೇಟರ್ ಅಂತ ಹೇಳ್ಬಿಟ್ಟು ಇದನ್ನ ದರ್ಶು ತಗೊಂಡ. ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಲ್ಟಿಪರ್ಪಸ್ಗೆ. ಸೊ ಇದನ್ನ ಪರ್ಚೇಸ್ ಮಾಡ್ದ. ಇದ್ರ ಪ್ರೈಸ್ ಬಂದು ಎಷ್ಟು ಆಗಿದೆ ದರ್ಶನ್? 129. 129 ರುಪೀಸ್ ಆಗಿದೆ ಇದು ಪ್ರೈಸು. ಸೊ ಇದನ್ನೊಂದು ಪರ್ಚೇಸ್ ಮಾಡಿದ್ವಿ. ನೆಕ್ಸ್ಟು ಇದು ಸ್ಟೀಲ್ ಕಪ್ಸು 3 ಇದೆ ಇದರಲ್ಲಿ. ಈ ಮೂರದ್ದು ಸೇರಿಬಿಟ್ಟು 99 ರುಪೀಸ್ ಚಾರ್ಜ್ ಮಾಡಿದ್ದಾರೆ. ನೋಡಿ, ಈ ಥರ ಇಷ್ಟು ಸೈಜಲ್ಲಿದೆ ಇದು. ಸೊ ಅದನ್ನೊಂದು ತೊಗೊಂಡ್ವಿ. ಅದು ಬೇಡ, ಎಷ್ಟೊಂದು ಕಪ್ಸ್ ಇದೆ, ಏನಕ್ಕೆ ತೊಗೊಂಡೆ ಅಮ್ಮ ಅಂತ ಹೇಳ್ಬಿಟ್ಟು ಅವನು ಕೇಳ್ತಾ ಇದ್ದ. ಆದರೂ ನನಗೆ ತೊಗೋಬೇಕು ಅನ್ನಿಸ್ತು. ಸೊ ಹಂಗಾಗಿ ಪರ್ಚೇಸ್ ಮಾಡಿದ್ದು. ಇದು ನೋಡಿ, ಸ್ಟೀಲ್ದು ಜಾರು 4 ಪೀಸ್ ಸೆಟ್ ಇದೆ. 4 ಪೀಸ್ ಸೆಟ್ ಇದೆ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ನೋಡಿ, ಈ ಥರ ಇದೆ. ಇದು ಗ್ಲಾಸಲ್ಲಿದೆ. ಈ ಥರ ಇದೆ. ಸೊ ಇದು ಕೂಡ 99 ರುಪೀಸ್. ಚೆನ್ನಾಗಿದೆ. ಏನೋ ಒಂಥರ ಶೇಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಗ್ಲಾಸ್ ಆಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಇದನ್ನು ಯೂಸ್ ಮಾಡಬೇಕು. ಇಷ್ಟು ಪುಟಾಣಿ ಸೈಜಲ್ಲಿದೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದ್ವಿ. ಇದು ಕೂಡ 99 ರುಪೀಸು. 4 ಪೀಸ್ ಸೆಟ್ ಇದೆ. ತುಂಬ ಚೆನ್ನಾಗಿದೆ. ಮತ್ತು ಡಿ-ಮಾರ್ಟ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ಥರ ಏನು ಕಿಚನ್ ಥಿಂಗ್ಸ್ ಇದೆಯೋ ಅದು ತುಂಬ ಚೆನ್ನಾಗಿದೆ. ಒಂದ್ಸತಿ ಹೋಗ್ಬೋದು, ನೀವು ಕೂಡ ವಿಸಿಟ್ ಮಾಡಿ ನಿಮ್ಗೆ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಬೋದು. ನೋಡಿ, ಈ ಥರದ್ದು ಟ್ರಾನ್ಸ್ಪರೆಂಟ್ ಬಾಕ್ಸಸ್ ಇಲ್ಲಿ ಟ್ರಾನ್ಸ್ಪರೆಂಟ್ ಇದೆ. ಸ್ಟೀಲ್ ಬಾಕ್ಸಸ್, ಸ್ಟೀಲ್ ಕಂಟೈನರ್ಸ್ ನೋಡಿ ಈ ಸೈಜಲ್ಲಿದೆ. ಇದು ಕೂಡ ಒಂದಕ್ಕೆ 99 ರುಪೀಸ್ ಆಗಿದೆ. ಈ ಥರದ ನಾನು 5 ತೊಗೊಂಬಂದಿದ್ದೀನಿ. ಈ ಥರದ ಬಾಕ್ಸಸ್ 5 ತೊಗೊಂಬಂದಿದ್ದೀನಿ. 99 ರುಪೀಸ್. ಇದು ಕೂಡ ನನಗೆ ಇಷ್ಟ ಆಯಿತು. ಸೊ ಹಂಗಾಗಿ ಪರ್ಚೇಸ್ ಮಾಡಿದ್ದು. ನಮಗೆ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ಅಲ್ಲಿ ನಮಗೆ ಚಾಯ್ಸ್ ಮಾಡಿ ತಗೊಳ್ಳೋದಕ್ಕೆ ನಮಗೆ ಟೈಮ್ ಆಗಲಿಲ್ಲ. ಅರ್ಜೆಂಟಲ್ಲಿ ಏನು ಬೇಕೋ ಅದನ್ನು ತೊಗೊಂಡು ಬಂದಿದ್ದೀವಿ. ಈ ಥರದ್ದು ಒಂದು 5 ಸೆಟ್ಸ್ ತೊಗೊಂಬಂದಿದ್ದೀನಿ ನಾನು. ಟ್ರಾನ್ಸ್ಪರೆಂಟ್ ಇದೆ. ನಾವು ಏನಾದರೂ ಅದು ಗ್ರೋಸರೀಸ್ ಹಾಕಿದ್ರೆ ಏನು ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ನೀಟಾಗಿ ಐಡೆಂಟಿಫೈ ಮಾಡ್ಬೋದು. ನೋಡಿ, ಇದು ಸ್ಟೀಲ್ ಬೌಲ್. ಈ ಥರದೊಂದು 5 ತೊಗೊಂಬಂದಿದ್ದೀನಿ. ಇದು 199 ರುಪೀಸ್ ಬಿದ್ದಿದೆ. ಚೆನ್ನಾಗಿದೆ. ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಥಿಕ್ಕಾಗಿದೆ. ಸೊ ಹಂಗಾಗಿ ಇದು ಈ ಥರದೊಂದು 5 ತೊಗೊಂಬಂದಿದ್ದೀನಿ. ನೋಡಿ, ಕೆಲವೊಂದು ಸ್ಟೀಲ್ ಐಟಮ್ಸು ಚೂಸ್ ಮಾಡಿದಾಗ ನಮಗೆ ಒಳ್ಳೆಯದೇ ಸಿಕ್ಕಿದೆ. ಸೊ ನೀವು ಕೂಡ ಹೋಗ್ಬೋದು, ಟ್ರೈ ಮಾಡ್ಬೋದು. ಚೆನ್ನಾಗಿದೆ. ಆಮೇಲೆ ಕ್ಲಾತ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಡಿ-ಮಾರ್ಟಲ್ಲಿ ನಮಗೇನು ಕ್ಲಾತ್ಸ್ ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಕ್ಲಾತ್ಸ್ ಏನು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಸಮಯನೂ ಕಡಿಮೆ ಇತ್ತು. ಸೊ ನೋಡಿ, ಈ ಥರದ್ದು ಏನದು ಅಂತಂದರೆ ಹ್ಯಾಂಡೀಸ್ 5 ಪೀಸಸ್ ಇದೆ. ನೋಡಿ, ಇದೊಂದು ಫಸ್ಟ್ ಸೈಜು, ಇದು ಸೆಕೆಂಡ್ ಒನ್ನು, ಇದು ಥರ್ಡ್ ಒನ್ನು, ಇದು ಫೋರ್ತ್ ಒನ್, ಇದು ಫಿಫ್ತ್ ಒನ್, ಇದು ಲಾಸ್ಟ್ ಸೈಜ್. ದಿಸ್ ಇಸ್ ಲಾಸ್ಟ್ ಸೈಜ್ ಹ್ಯಾಂಡಿ. ಸೊ ಇದು ನೋಡಿ, ಇಲ್ಲಿ ಬಾಟಮ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಪರ್ ಬಾಟಮ್ ಇದೆ. ಈ 5 ಪೀಸಸ್ಗೂ ಕಾಪರ್ ಬಾಟಮ್ ಇದೆ. ಸೊ ಇದು ಎಷ್ಟಿರ್ಬೋದು ಅಂತಂದರೆ 399 ರುಪೀಸ್, 400 ರುಪೀಸ್ ಆಗಿದೆ. ಚೆನ್ನಾಗಿದೆ. ಇದು ಕೂಡ ನೋಡಿ 400 ರುಪೀಸ್. ಇದು 5 ಪೀಸಸ್ ಸೆಟ್ ಇದು. ಸೊ ಇದು 400 ಆಗಿದೆ. ತುಂಬ ಚೆನ್ನಾಗಿದೆ. ಸಿ, ನೆಕ್ಸ್ಟ್ ಬಂದು ಇದು ಲಿಫ್ಟರ್ ಬಂದು ಎಷ್ಟು, ಇದು ಪ್ರೈಸ್ ಎಷ್ಟು ದರ್ಶನ್? ಐ ಥಿಂಕ್ 50 ರುಪೀಸ್ ಆರ್ 49 ರುಪೀಸ್ ಅನಿಸುತ್ತೆ. ಇದು ಲಿಫ್ಟರ್ ನಮ್ಮ ಮನೆಯಲ್ಲಿ ಇರಲಿಲ್ಲ. ಸೊ ಹಂಗಾಗಿ ಇದು ಲಿಫ್ಟರ್ನ ತೊಗೊಂಡೆ. ಇದು ಎಲ್ಲ ಏನಕ್ಕೆ ತಗೋತಿದ್ಯಮ್ಮ ಅಂತ ಹೇಳ್ಬಿಟ್ಟು ದರ್ಶನ್ ಕೇಳ್ತಾ ಇದ್ದ. ಸೊ ಅವ್ನಿಗೆ ಗೊತ್ತಿರಲ್ಲ ಅಲ್ವಾ, ಕಿಚನ್ಗೆ ಏನು ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಿರಲ್ಲ. ಸೊ ನೋಡಿ, ಇದು
ಜಾರು ಅಂದರೆ ಅದೇ ಪೂರಿ ಜಾರ್ ಅಂತ ಹೇಳ್ತೀವಿ. ಇದು ಬಂದು ಎಷ್ಟು 69 ರುಪೀಸ್ ಬಿದ್ದಿದೆ ಪ್ರೈಸು. ಬೇರೆ ಥರದ್ದು ಇತ್ತು ನಮ್ಮ ಮನೆಯಲ್ಲಿ, ಈ ಥರದ್ದು ಇರಲಿಲ್ಲ. ಸೊ ಹಂಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದು ಕೂಡ 69 ರುಪೀಸ್ ಆಗಿದೆ. ಚೆನ್ನಾಗಿದೆ, ಸೈಜ್ ಎಲ್ಲ ಕಂಫರ್ಟ್ ಆಗಿದೆ. ನೆಕ್ಸ್ಟ್ ಇದು ಅಗರಬತ್ತಿ ಸ್ಟ್ಯಾಂಡ್. ಇದು ಪ್ರೈಸ್ ಏನಿದೆ ಅಂತಂದರೆ 49 ರುಪೀಸ್, 59 ರುಪೀಸ್ ಆಗಿದೆ. 49 ರುಪೀಸ್, 50 ರುಪೀಸ್ ಆಗಿದೆ ನೋಡಿ. ಅಗರಬತ್ತಿ ಸ್ಟ್ಯಾಂಡು, ಅಗರಬತ್ತಿ ಒತ್ತಿಸಿದಾಗ ನಾವು ಈ ಥರ ಸ್ಟಿಕ್ ಮಾಡಿಬಿಟ್ಟು ಅದನ್ನು ನಿಲ್ಲಿಸ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿದ್ರೆ ಇದರೊಳಗಡೆ ಅದು ಡಸ್ಟ್ ಎಲ್ಲ ಇದರೊಳಗಡೆನೇ ಇರುತ್ತೆ. ಸೊ ಅದು ಸ್ಪ್ರೆಡ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಇದೊಂದು ಅಗರಬತ್ತಿ ಸ್ಟ್ಯಾಂಡು. ಇನ್ನೊಂದು ತೊಗೋಬೇಕಿತ್ತು ಈ ಥರದ್ದು. ಸೊ ನೆಕ್ಸ್ಟ್ ಟೈಮ್ ಹೋದಾಗ ನೋಡೋಣ. ಟೇಕ್ ದಿಸ್ ದರ್ಶನ್. ನೋಡಿ ಇದು ಸ್ಪೂನ್ ಸ್ಟ್ಯಾಂಡು. ಸ್ಪೂನ್ ಸ್ಟ್ಯಾಂಡು ಇದು ಓನ್ಲಿ 50 ರುಪೀಸ್ ಆಗಿದೆ ನೋಡಿ. ಇದೇ ಥರದ್ದು ನಾನು ಇಲ್ಲೇ ಪರ್ಚೇಸ್ ಮಾಡಿದ್ದೆ. ಇಲ್ಲಿ ಪರ್ಚೇಸ್ ಮಾಡಿದಾಗ ಇದಕ್ಕಿಂತ ಚಿಕ್ಕ ಸೈಜು, ಇದಕ್ಕಿಂತ ಹಾಫ್ ಸೈಜಲ್ಲಿ ಒಂದನ್ನು ಪರ್ಚೇಸ್ ಮಾಡಿದ್ದೀನಿ. ಅದು 169 ತೊಗೊಂಡಿದ್ದಾರೆ, 169 ರುಪೀಸ್ ಆ ಸ್ಟ್ಯಾಂಡಿಗೆ. ಬಟ್ ಇದು ನೋಡಿ ಎಷ್ಟು ಪ್ರೈಸ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು 49 ರುಪೀಸ್ ಸ್ಪೂನ್ ಸ್ಟ್ಯಾಂಡ್. ಸೊ ನಮ್ಮ ಮನೇಲಿ ಒಂದು ಇದೆಯಲ್ಲ, ಏನಕ್ಕೆ ತೊಗೊಂಡೆ ಅಮ್ಮ ಅಂತ ಕೇಳ್ತಿದ್ದ ದರ್ಶು. ಆದರೆ ಇದು ಪ್ರೈಸ್ ಕಡಿಮೆ ಇರೋದ್ರಿಂದ ನಾನು ಮತ್ತೆ ಯಾವಾಗ ಹೋಗ್ತೀನೋ ಏನೋ ಗೊತ್ತಿಲ್ಲ. ಆದರೆ ಈ ಪ್ರೈಸಿಗೆ ಇದು ಸಿಕ್ಕಿರೋದ್ರಿಂದ ಸೊ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟು ಇದೊಂದು ಸ್ಟೀಲ್ ಬಾಕ್ಸ್, ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. 129 ರುಪೀಸ್ ಆಗಿದೆ. ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. 129 ರುಪೀಸು. ದರ್ಶು ಬೇಕು ಅಂದ, ಸೊ ಲಂಚ್ ಬಾಕ್ಸ್ ಟೈಪ್ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ನೋಡಿ, ಇದು ದರ್ಶನ್ಗೆ ಆರೆಂಜ್ ಫ್ಲೇವರು ಗುಲ್ಲಾ ಅಂತ ಹೇಳ್ಬಿಟ್ಟು. ಹೇಗೆ ಅಂತಂದರೆ ಇದು ಆರೆಂಜ್ ಫ್ಲೇವರು ಮೊದಲೆಲ್ಲ ನಾವು ಚಾಕ್ಲೇಟ್ ತಿಂತಿದ್ವಿ ನೋಡಿ, 1 ರೂಪಾಯಿ 50 ಪೈಸದ್ದು, ಅದು ಪ್ಯಾಕ್ ಇದೆ ಇದು. ಸೊ ಅದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀವಿ. ಅದು 2 ಇದೆ ಅದು ಪ್ಯಾಕು. ನೆಕ್ಸ್ಟ್ ಡೇಟ್ಸು, ಡ್ರೈಡ್ ಡೇಟ್ಸು. ಇದು ಪ್ರೈಸು ಐ ಥಿಂಕ್ 160 ರುಪೀಸ್ ಅನಿಸುತ್ತೆ. 160 ರುಪೀಸ್, 500 ಗ್ರಾಮು, ಹಾಫ್ kg ಇದೆ. 160 ರುಪೀಸ್ ನಿಜವಾಗ್ಲೂ ಒಳ್ಳೆ ಪ್ರೈಸ್ಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಈ ಥರದ್ದೊಂದು 2 ಪರ್ಚೇಸ್ ಮಾಡಿದ್ದೀನಿ. ಡ್ರೈಡ್ ಡೇಟ್ಸು ಹಾಫ್ kg ಪ್ಯಾಕು, ತುಂಬ ಚೆನ್ನಾಗಿದೆ. ಸೊ ನೀವು ಅಲ್ಲಿ ಹೋದಾಗ ನೋಡ್ಬೋದು, ಟ್ರೈ ಮಾಡ್ಬೋದು ಈ ಥರದ್ದೊಂದು ಡೇಟ್ಸು. ನೆಕ್ಸ್ಟು ಎವ್ರಿ ಶೆಲ್ಸ್. ಇದು ಶೆಲ್ಸು, ಇದು ಒಂದು ಪ್ಯಾಕ್ ಬಂದು ಎಷ್ಟು ಪ್ರೈಸು ಅಂತಂದರೆ ಒಂದು ಐ ಥಿಂಕ್ ಒಂದು 79 ಏನೋ ಇರುತ್ತೆ. ಇದು 79. ಇದು 10 ಸೆಲ್ಸ್ ಇರುತ್ತೆ. ಈಚ್ ಸೆಲ್ 15 ರುಪೀಸ್. ಒಂದೊಂದು ಶೆಲ್ಗೆ ನಾವು ತೊಗೊಳೋದಕ್ಕೆ ಹೋದರೆ ಇಲ್ಲಿ 15 ರುಪೀಸ್ ಚಾರ್ಜ್ ಆಗುತ್ತೆ. ಸೊ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದನ್ನು ನಾವು ರಿಮೋಟ್ಗೂ ಯೂಸ್ ಮಾಡ್ಬೋದಲ್ವ ದರ್ಶನ್? ರಿಮೋಟ್ಗೆ, ಟಿ ವಿ ರಿಮೋಟ್ಗೆ ಯೂಸ್ ಮಾಡ್ಬೋದು. ನಮ್ಮ ಕ್ಲಾಕ್ಸ್, ವಾಲ್ ಕ್ಲಾಕ್ಸ್ ಏನಿದೆ ಅದಕ್ಕೆ ಯೂಸ್ ಮಾಡ್ಬೋದು. ಸೊ ಇದು ಮಲ್ಟಿಪರ್ಪಸ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಿದ್ದು. ತುಂಬ ಅರ್ಜೆಂಟಲ್ಲಿ ಶಾಪಿಂಗ್ ಮಾಡಿದ್ರಿಂದ ಯಾವ್ದು ಬೇಕೋ ಅದನ್ನು ನಾವು ತುಂಬ ನೀಡಿ ಆಗಿರೋದನ್ನ ಮಾತ್ರ ತೊಗೊಂಡಿದ್ದೀವಿ. ನೀಟಾಗಿ ನೋಡೋದಕ್ಕಾಗಲಿಲ್ಲ. ನಾನು ಆ ವಿಡಿಯೋನ ನಿಮಗೆ ಇದು ಮಾಡಬೇಕು, ಡಿಸ್ಪ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಅರ್ಜೆಂಟಲ್ಲಿ ನೋಡಿದ್ದು. ವಾಟ್ ಇಸ್ ದಿಸ್ ಸೆಷನ್? ನೂಡಲ್ಸ್ ಪ್ಯಾಕು ಓನ್ಲಿ 30 ರುಪೀಸು. 60 ರುಪೀಸು ಆಫ್ ರೇಟಿಂದ ಡಿಸ್ಕೌಂಟ್ ಮಾಡಿ 30 ರುಪೀಸ್ ಕೊಟ್ಟಿದ್ದಾರೆ. 60 ರುಪೀಸ್ ಅಂತೆ. ಸೊ ಅವರು ಡಿಸ್ಕೌಂಟ್ ಮಾಡಿ 30 ರುಪೀಸ್ನ ಕಡಿಮೆ ಮಾಡಿ ಕೊಟ್ಟಿದ್ದಾರೆ. 30 ರುಪೀಸ್ ಇದೆ. ಮಸಾಲಾ ನ್ಯೂಡಲ್ಸ್ ಅಂತ ಹೇಳ್ಬಿಟ್ಟು. ಇದು ನಾವು ಇಷ್ಟು ಥಿಂಗ್ಸ್ ಏನು ತೊಗೊಂಡಿದ್ದೀವಿ ಅದರಲ್ಲಿ ಇದು ಪ್ಲಾಸ್ಟಿಕ್ ಐಟಮ್ ಅಂತ ಇದೊಂದೇ ತೊಗೊಂಡಿರೋದು ಫ್ರೆಂಡ್ಸ್ ನಾವು. ಇದೇನೋ ಒಂಥರ ಶೇಪ್ ಚೆನ್ನಾಗಿತ್ತು, ಹಂಗಾಗಿ ಪರ್ಚೇಸ್ ಮಾಡಿದೆ. 79 ರುಪೀಸ್ ಇದು. ಕಿಚನ್ಗೆ ಏನಾದ್ರು ಆರ್ಗನೈಸ್ ಮಾಡೋದಕ್ಕೆ
ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ನೋಡಿ ಶೇಪ್ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಬಟ್ಟೆ, ಕಲರ್ ಕೂಡ ಇಂಪ್ರೆಸಿವ್ ಕಲರ್. ಸೊ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ನೆಕ್ಸ್ಟು ಇನ್ನೇನು ತೊಗೊಂಡಿದ್ದೀವಿ ಅಂತಂದರೆ ಇದು ಮಿಲ್ಕ್ ಶೇಕು ಫಾರ್ ದರ್ಶನ್ಗೋಸ್ಕರ ತೊಗೊಂಡಿರೋದು ಇದು ಮಿಲ್ಕ್ ಶೇಕು. ನೆಕ್ಸ್ಟು ಚಾಕ್ಲೇಟ್ಸ್ ತೊಗೊಂಡಿದ್ದಾನೆ. ಒಂದು ಮಂಚು ಮತ್ತು ಪರ್ಕು ಸ್ನಿಕ್ಕರ್ಸು ಒಂದು 10 ಪೀಸಸ್ ಚಾಕ್ಲೇಟ್ಸ್ ಇದೆ. ಅದು ಚಾಕ್ಲೇಟ್ಸ್ ಎಷ್ಟು ದಿನ ಖಾಲಿ ಆಗುತ್ತೆ ನೋಡಬೇಕು, ಸ್ಕೂಲ್ ಬೇರೆ ಇಲ್ಲ. ಸೊ ಒಂದು ಫುಲ್ಲು ಒಂದು ಸ್ಟೀಲ್ ಕಂಟೈನರು ಫುಲ್ಲಾಗಿದೆ ಒಂದು ಚಾಕ್ಲೇಟ್ಸೇ. ಅಷ್ಟು ಚಾಕ್ಲೇಟ್ಸ್ ತೊಗೊಂಡಿದ್ದಾನೆ. ನಾನು ಯಾವತ್ತೂ ಇಷ್ಟೊಂದು ಚಾಕ್ಲೇಟ್ಸ್ ಅವನಿಗೆ ಕೊಡಿಸಿಲ್ಲ, ಇದೇ ಫಸ್ಟ್ ಟೈಮ್ ಅವನು ಚಾಕ್ಲೇಟು ಇಷ್ಟೊಂದು ತೊಗೊಂಡಿರೋದು. ನೋಡೋಣ ಎಷ್ಟು ದಿನ ಖಾಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಒಂದು 5 ಡೇಸ್ ತಗೋತಾನ ಇಲ್ಲ ಒಂದು 3 ಡೇಸ್ಗೆ ಖಾಲಿ ಮಾಡ್ತಾನ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನೋಡಿ ಇಷ್ಟನ್ನ ಪರ್ಚೇಸ್ ಮಾಡಿದ್ವಿ. ಮತ್ತು ಕ್ಲಾತ್ ಸೆಕ್ಷನ್ಗೆ ಹೋದ್ವಿ. ಕ್ಲಾತ್ ಸೆಕ್ಷನ್ನಲ್ಲಿ ಯಾವುದು ನಮಗೆ ಚೆನ್ನಾಗಿರೋದು ಸಿಕ್ಕಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಒಂದು ಸ್ವಲ್ಪ ನಿಧಾನಕ್ಕೆ ಅಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡಿ ನಮ್ಗೆ ಏನು ಬೇಕು ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಬೇಕು. ದರ್ಶನ್ ಆ ಬ್ಯಾಗ್ ತಗೊಂಡು ನಾವಿಷ್ಟು ಪರ್ಚೇಸ್ ಮಾಡಿದಾಗ ನಾವು ಏನಾದರೂ ಒಂದು ನಮ್ಮದೇ ಬ್ಯಾಗ್ ತೊಗೊಂಡು ಹೋಗಿದ್ರೆ ಬ್ಯಾಗಿಗೆ ಬಿಲ್ ಆಗಲ್ಲ. ನೋಡಿ ಬ್ಯಾಗ್ನ ಅವರೇ ಪ್ರೊವೈಡ್ ಮಾಡ್ತಾರೆ, ಬಟ್ ಅದಕ್ಕೂ ಬಿಲ್ ಮಾಡ್ತಾರೆ. 25 ರೂಪೀಸ್ ಬಿಲ್ ಮಾಡಿದ್ರು. ಬಟ್ ಚೆನ್ನಾಗಿದೆ ಇದು ಬ್ಯಾಗು, ಬಟ್ 25 ರೂಪೀಸ್ ಬಿಲ್ ಮಾಡ್ತಾರೆ. ನಾವೇನಾದರೂ ತೊಗೊಂಡೋಗಿದ್ರೆ ಓಕೆ, ನಾವು ಆ 25 ರೂಪೀಸ್ನು ನಾವು ಉಳಿಸ್ಬೋದಾಗಿದೆ. ನೋಡಿ ಬ್ಯಾಗು ಚೆನ್ನಾಗಿದೆ, ಏನೋ ಒಂಥರ ಜೂಟ್ದು ಇದು. ಸೊ ಇಷ್ಟಕ್ಕೆ ಎಷ್ಟು ಬಿಲ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು, ಎಷ್ಟಾಗಿರ್ಬೋದು ಅಂತಂದರೆ ಅಷ್ಟು ಪೀಸಿಂದ ಒಂದು 3200 ಏನೋ ಆಗಿದೆ ಬಿಲ್ಲು. ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ನಿಧಾನಕ್ಕೆ ಏನೇನು ಬೇಕು ಕಿಚನ್ ಐಟಮ್ಸು ಎಲ್ಲನೂ ನೋಡಿಕೊಂಡು ತೊಗೊಂಡು ಬರಬೇಕು. ಆಮೇಲೆ ಇಲ್ಲಿ ನಾವು ಒಂದು ಕಡೆ ಐಟಮ್ಸ್ ಕಡಿಮೆ ಇದೆ ಅಂತ ಹೇಳ್ತಾರೆ. ಬೇರೆ ಕಡೆ ಹೋದರೆ ಡಿಮಾರ್ಟಲ್ಲೆಲ್ಲ ಇನ್ನೂ ತುಂಬ ಚೆನ್ನಾಗಿರ್ತಕ್ಕಂಥ ಐಟಮ್ಸ್ ಸಿಗ್ತವೆ. ನಾವು ಹೋಗಿದ್ದು ಯಾವುದಪ್ಪ ಡಿಮಾರ್ಟ್ ಅಂದರೆ ನೆಲಮಂಗಲ ನಿಯರ್ ಇರ್ತಕ್ಕಂಥ ಡಿಮಾರ್ಟು. ಟೋಲಿಂದ ಹಿಂದೆ ಇದೆ, ಇನ್ನು ತುಂಬಾ ನಿಯರು ಮೈನ್ ರೋಡ್ಗೆ. ಸೊ ಅಲ್ಲಿ ನಾವು ಪರ್ಚೇಸ್ ಮಾಡಿದ್ದು. ಇನ್ನು ಸಿಟಿ ಒಳಗಡೆ ಹೋದರೆ ಬೇಕಾದಷ್ಟು ಡಿಮಾರ್ಟ್ಗಳನ್ನ ನೋಡ್ಬೋದು. ನೆಕ್ಸ್ಟ್ ಟೈಮ್ ಅಲ್ಲಿ ಹೋದಾಗ ನೆಕ್ಸ್ಟ್ ಟೈಮು ನಾವು ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀವಿ, ನೀವು ಕೂಡ ಟ್ರೈ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಥಿಂಗ್ ಇಷ್ಟ ಆಗಿದೆ ಅಂತಂದರೆ ಕಮೆಂಟ್ ಮೂಲಕ ಬರ್ದು ಕಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.